ರಾತ್ರಿ ಅನ್ನ ಉಳ್ದಿರ್ತೈತಿ ಅಂದ್ರೆ ರೈಸ್ ಮಾಡಿರ್ತೀವಿ ನಾವು ಎಷ್ಟು ಕರೆಕ್ಟಾಗಿ ಮಾಡಿದ್ರು ಒಂದು ಸ್ವಲ್ಪದ್ರ ರೈಸ್ ಉಳಿತೈತಲ್ರಿ. ಆ ರೈಸ ಈ ಬೇಸಿಗೆ ಟೈಮ್ದಾಗ ಹಳಸ್ತೈತಿ ಅಂದ್ರೆ ಕೆಟ್ಟು ಬಿಡ್ತೈತಿ ಎಲ್ಲ ಮುಂಜಾನೆ ಕಾಯಿಸ್ಲಿಲ್ಲ ಅಂದ್ರೆ. ಅದಕ್ಕಾಗಿ ಅದೇ ರೈಸ್ ತೊಗೊಂಡು ಮುಂಜಾನೆ ಇನ್ಸ್ಟೆಂಟ್ ಆಗಿ ಈ ರೀತಿ ಬಾಯ್ಲ್ಡ್ ರೈಸ್ ದೋಸೆನ ಮಾಡ್ಕೊಂಡು ತಿನ್ಬೋದು ರೀ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಬರ್ನು ಬರ್ರಿ. ವಿಡಿಯೋ ಇಷ್ಟ ಆದರೆ ನೀವು ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಫಾಲೋ ಮಾಡಿರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೋಡಿ ಒಂದು ಮಿಕ್ಸಿ ಜಾರನ್ನು ಇಟ್ಕೋಬೇಕು. ಇದಕ್ಕೆ ನಾನು 1 ಕಪ್ ಆಗಷ್ಟು ಅಥವಾ 1 ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆನ ರವಾನ ಹಾಕ್ಕೊಂಡೇನಿ ರೀ. ನೋಡ್ತಿರ್ಬೋದು ನಾವು ಯಾವ ಕಪ್ಪನ್ನು ತೊಗೊಂಡಿರ್ತೀವಲ್ಲ ಅದೇ ಕಪ್ ಮೆಜರ್ಮೆಂಟ್ಲೇನ 1 ಕಪ್ ಆಗಷ್ಟು ಬಾಯ್ಲ್ಡ್ ರೈಸನ್ನು ಹಾಕ್ಕೊಂಡೀನಿ. ರೈಸ್ ರೇಷನ್ ಅಕ್ಕಿದಾದ್ರೂ ತೊಗೋಬೋದು ಅಥವಾ ಆರ್.ಎಲ್ ರೈಸ್ ಮಾಡಿರ್ತೀರಲ್ಲ ನಿಮ್ಮ ಮನೆಗೆ ಯಾವುದೇ ರೈಸ್ ನೀವು ಮಾಡ್ತೀರೋ ಅದ ರೈಸ್ನ ತೊಗೋಬೇಕ್ರಿ. ಇದಕ್ಕೆ ಒಂದು 3 ಸ್ಪೂನ್ ಆಗಷ್ಟು ನಾನು ಮೊಸರನ್ನು ಹಾಕ್ಕೊಳತ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಮೊಸರನ್ನ ಆ್ಯಡ್ ಮಾಡಿರಿ. ಹುಳಿ ಜಾಸ್ತಿ ಬೇಕು ಅಂದರೆ ಒಂದು ಬೌಲ್ಗೆ ಒಂದು 3 ಕಪ್ ಆದ್ರೆ ಮೊಸರು ಸಾಕು ಅಂತ ಕರೆಕ್ಟ್ ಆಗ್ತೈತಿ. ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಂಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಅಂದ್ರೆ ದೋಸೆ ಹಿಟ್ಟನ್ನು ನಾವು ನಾರ್ಮಲಿ ಅಕ್ಕಿ ಹಿಟ್ಟು ರುಬ್ಬೇಕಾದ್ರೆ ಯಾವ ರೀತಿ ರುಬ್ತೀವಲ್ಲ ಪೇಸ್ಟ್ ಅದೇ ರೀತಿನ ರುಬ್ಬೇಕ್ರಿ. ನೋಡ್ತಿರ್ಬೋದು ಇಷ್ಟ ಆಗೈತಿ. ಇದನ್ನು ಒಂದು ಬೌಲ್ಗೆ ನಾನು ತೆಕ್ಕೊಳಕತ್ತೀನಿ ಮಿಕ್ಸರ್ ಜಾರ್ದಿಂದ. ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊರಿ. ನನಗೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೆ ನೀರನ್ನು ಆ್ಯಡ್ ಮಾಡತ್ತೀನಿ. ಮೊದಲ ಹೆಡಿಗೆ ನೀರು ಹಾಕಿ ಗರ ಮಿಕ್ಸ್ ಮಾಡಬೇಡ್ರಿ. ಯಾವಾಗ್ಲೂ ಫಸ್ಟ್ ಗಟ್ಟಿ ಆಮೇಲೆ ನೀರು ಹಾಕಕ್ಕೆ ಬರ್ತೈತಿ. ಅದ್ರ ಹೆಡಿಗೆ ನೀರು ಮುಂಚೆನೇ ಹಾಕಿರಿ ಆಮೇಲೆ ಗಟ್ಟಿ ಮಾಡೋಕೆ ಕಷ್ಟ ಆಗ್ತೈತಿಲ್ಲ ಅದಕ್ಕೆ ರೀ. ಇದಕ್ಕೆ ನೋಡಿರಿ ರುಚಿ ತಕ್ಕಷ್ಟ ಉಪ್ಪು, ಸ್ವಲ್ಪನ ಸಕ್ಕರೆ ಹಾಕೋಬೇಕು. ಸಕ್ಕರೆನ ಕಲರ್ಗೋಸ್ಕರ ಆ್ಯಡ್ ಮಾಡತ್ತೀನಿ. ಅಂದರೆ ಮಸಾಲೆ ದೋಸೆ ಯಾವ ರೀತಿ ಕಲರ್ ಬರ್ತೈತಿಲ್ಲ ಈ ದೋಸೆನೂ ಅದೇ ರೀತಿ ಕಲರ್ ಬರ್ತೈತಿ. ಆ ಕಾರಣಕ್ಕೋಸ್ಕರ ನಾನು ಸಕ್ಕರೆನ ಆ್ಯಡ್ ಮಾಡತ್ತೀನಿ. ನಿಮ್ಮ ಸಕ್ಕರೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ರೀ. ಇದಕ್ಕೆ ಒಂದು ಚಿಟಿಕೆ ಆಗಷ್ಟು ಸೋಡಾನ ಆ್ಯಡ್ ಮಾಡತ್ತೇನೆ ರೀ. ಇದನ್ನು 3 ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದ್ಸಾರಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ನೋಡಿರಿ ಇಷ್ಟ ಆದರೆ ಸಾಕು. ನೋಡಿರಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗೈತೆ ಅಲ್ಲ. ಇದನ್ನು ಸ್ವಲ್ಪ ನೆನಿಲಕ್ಕ ಬಿಟ್ಬಿಡೋನು. ಒಂದು 15 ಮಿನಿಟ್ ನೆನೆದ್ರೆ ಸಾಕ್ರಿ. ಅದನ್ಕ ನೆನಿಲಿ ಒಂದು ಕಡೆ ಈ ಕಡೆ ಇನ್ನೊಂದು ಕಡೆ ನಾವು ಚಟ್ನಿ ಒಂದು ಸಿಂಪಲ್ಲಾಗಿ ಮಾಡ್ಕೊಂಬಿಡೋಣಲ್ರಿ. ನೋಡಿರಿ ಇವಾಗ ಚಟ್ನಿಗೆ ಒಂದು ಸಣ್ಣ ಮಿಕ್ಸರ್ ಜಾರ ತೊಗೊಂಡಿನ್ರಿ. ಇದಕ್ಕೆ ನಿಮ್ಮ ಮನ್ಯಾಗ ಜಾಸ್ತಿ ಜನ ಇದ್ದರೆ ಜಾಸ್ತಿ ಕೊಬ್ಬರಿ ಹಾಕೋರಿ. ನಾನೊಂದು ಸ್ವಲ್ಪನ ಕೊಬ್ಬರಿಗೆ ಒಂದು 2 ಸ್ಪೂನ್ ಆಗಷ್ಟು ಪುಟಾಣಿನ ಹಾಕ್ಕೊಳಕತ್ತೀನಿ. ರುಚಿಗೆ ಅನುಗುಣವಾಗಿ ಒಂದು 2 ಹಸಿಮೆಣ್ಸಿಕಾಯಿ ಹಾಕ್ಕೊಂಡೇನ್ರಿ. ನೋಡ್ತಿರ್ಬೋದು ನಾನು ಇಬ್ಬರಿಗೆ ಆಗಷ್ಟು ಚಟ್ನಿ ಮಾಡಿ ತೋರ್ಸತ್ತೀನಿ. ನಮ್ಮ ಮನ್ಯಾಗ ಇಬ್ಬರು ಅದೀವ್ರಪ್ಪ. ನಿಮ್ಮ ಮನ್ಯಾಗ ಎಷ್ಟು ಜನ ಅದಾರ ನಂಗೆ ಗೊತ್ತಿರಂಗಿಲ್ಲಲ್ಲ. ನೀವು ಆ ಮೆಜರ್ಮೆಂಟ್ ಮೇಲೆ ನೀವು ಚಟ್ನಿ ಮಾಡ್ಕೋರಿ. ನೋಡಿರಿ ಇವಾಗ ನಾನು ಜೀರಿಗೆನ ಹಾಕ್ಕೊಳಕತ್ತೀನಿ. ಜೀರಿಗೆ ಅರ್ಧ ಟೀ ಸ್ಪೂನ. ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಹಾಕೀನಿ. ನೀವು ಒಬ್ಬೊಬ್ಬರ ಶುಂಠಿ ಹಾಕಂಗಿಲ್ಲ ಚಟ್ನಿಗೆ. ಹಾಕಲಿಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ. ಬೆಳ್ಳುಳ್ಳಿ ಅಷ್ಟು ಪೇಸ್ಟ್ ಮಾಡಿ ಹಾಕಿರಿ. ಆದರೆ ಶುಂಠಿ ಬೆಳ್ಳುಳ್ಳಿ ಎರಡೂ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಬರ್ತೈತಿ. ಈ ರೀತಿ ಒಮ್ಮೆ ಮಾಡ್ಕೊಂಡು ತಿನ್ನಿರಿ. ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಗಿರ್ ಅನ್ಸ್ಕೊಂಡು ಬಂದುಬಿಡೋನು. ನೋಡ್ತಿರ್ಬೋದು ಇವಾಗ ಚಟ್ನಿನೂ ರೆಡಿ ಆಗಿತ್ತಲ್ರಿ. ಈ ಚಟ್ನಿ ಗಟ್ಟಿ ಅನಿಸಿದ್ರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕೋರಿ. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಮರ್ತೀನಿ ನಾ ಏನು ಹೇಳ್ರಿ. ಸಿಂಪಲ್ ಕೊತ್ತಂಬರಿ ಮೊದಲು ಹಾಕಿರೋ ಅದು ರಾಡಿ ಆಗಿಬಿಡ್ತೈತಿ ರೀ. ಆದರೆ ಇವಾಗ ಹಾಕೊಂಡ್ರೆ ನೋಡು ಸ್ವಲ್ಪ ಕೊತ್ತಂಬರಿ ಚೂರು ಕಾಣಿಸ್ತೈತಲ್ಲ. ಈ ರೀತಿ ಬಂದರೆ ಅದೊಂದು ಚಟ್ನಿ ಟೇಸ್ಟ ಬೇರೆ ರೀ. ಟೇಸ್ಟ್ ಎಲ್ಲ ಸೇಮ್ ಇರ್ತೈತಿ. ನೋಡೋಕೆ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಇರಬೇಕಲ್ರಿ. ಇದಕ್ಕೆ ನಾನು ಸ್ವಲ್ಪ ಒಂದು ಒಗ್ಗರಣೆ ಕೊಡಬೇಕಲ್ಲ. ಒಂದು ಬೊಗಾನಿನೋ ಏನಾರ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನ್ ಆಗಷ್ಟು ಸಾಸಿವೆ, ಒಂದು 2-3 ಎಸಳಾಗಷ್ಟು ಕರಿಬೇವಣ್ಣ ಹಾಕಿ ಇದು ಒಗ್ಗರಣೆ ಕೊಟ್ಮೇಲೆ ಆ ಒಗ್ಗರಣೆ ತಣ್ಣಗಾದ್ಮೇಲೆ ನಾವೇನು ಚಟ್ನಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಚಟ್ನಿನ ಇದಕ್ಕೆ ಹಾಕ್ಕೊಂಡ್ರೆ ಜಬರ್ದಸ್ತ್ ಆದಂಥ ಇನ್ಸ್ಟೆಂಟ್ ಆದ ಚಟ್ನಿನೂ ರೆಡಿ ಆಗ್ತೈತ್ರಿ. ನೋಡಿರೇನ್ರಿ ನಾ ಮಾಡೋ ಸ್ಟೈಲ್ ಒಳಗೆ ಒಂದು ಚಟ್ನಿ ನೀವು ಮಾಡ್ಕೊಂಡು ತಿನ್ನಿರಲ್ಲ. ತಿಂದಾಗ ಯಾವ ರೀತಿ ಬಂದಿತ್ತು ಅನ್ನೋದು ಕಾಮೆಂಟ್ ಮಾಡೋದು ಮರಿಬೇಡ್ರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನೋಡ್ತಿರ್ಬೋದು ಚಟ್ನಿ ರೆಡಿ ಐತಿ. ಈ ಕಡೆ ಒಂದು ಸೈಡ ನಾವೇನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ರಿ ಮಿಕ್ಸರ್ಗೆ ಹಾಕಿ ಅದನ್ನು ಕರೆಕ್ಟಾಗಿ ನೆಂದೈತಿ. ಇನ್ಯಾಕೆ ತಡ ದೋಸೆ ಬಡ ಗಿರ್ ಅನಿಸಿ ತಿಂದುಬಿಡೋಣ್ರಿ. ಅಂದ್ರೆ ರೌಂಡಾಗಿ ದೋಸೆ ಮಾಡಿಬಿಡೋಣಿಲ್ಲ. ದೋಸೆ ಹಂಚನ ಕಾಯ್ಲಕ್ಕೆ ಇಟ್ಟಿದ್ನಿ. ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಅರ್ಬಿಲೇ ಒರೆಸ್ಕೊಂಬಿಡ್ಬೇಕ್ರಿ. ಕಾಟನ್ ಅರ್ಬಿಲೇ ಒರೆಸ್ಕೊಂಬಿಟ್ಟು ನೋಡ್ರಿ ನಾವೇನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ರಿ ಆ ಹಿಟ್ಟನ್ನ ಇದಕ್ಕೆ ಹಾಕೊಂಡ್ಬಿಡ್ಬೇಕ್ರಿ. ಈ ದೋಸೆನ ನೀವು ತೆಳ್ಳಗೆ ಪೇಪರ್ ದೋಸೆಗತ್ಲೆ ಪೇಪರ್ ಹಾಸಿದಂಗೆ ಹಾಸಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಬಾಯ್ಲ್ಡ್ ರೈಸ್ ಹಾಕಿರ್ತೀವಲ್ಲ ಹಾಗಾಗಿ ತವಿಗೆ ಹತ್ಕೊಂಡ್ಬಿಡ್ತೈತ್ರಿ. ಸ್ವಲ್ಪ ಪೇಷನ್ಸ್ದಿಂದ ಇದನ್ನು ಬೇಯಿಸ್ಕೋಬೇಕಾಗ್ತೈತ್ರಿ. ಅಂದ್ರೆ ಸ್ವಲ್ಪ ದಿಪ್ಪ ಇರ್ಬೇಕ್ರಿ ದೋಸೆ ಇದು. ಮತ್ತು ಇದನ್ನು ಈ ರೀತಿ ನೋಡ್ರಿ ಮ್ಯಾಲೆ ಈ ರೀತಿ ಬಬಲ್ಸ್ ಬರ್ತಾವಲ್ಲ ಗುಳಿ ಹಂಗೆ ಬಂದ ಮೇಲೆ ಸ್ವಲ್ಪ ಮ್ಯಾಲೆ ಎಣ್ಣೆ ಹಿಂಗೆ ಹಚ್ಕೊಂಬಿಡ್ರಿ. ಹಚ್ಕೊಂಬಿಟ್ಟು ಧನ ಗ್ಯಾಸ್ ಜೋರು ಫ್ಲೇಮ್ ಇಟ್ಕೊಂಡು ಮಚ್ಕೊಂಡ್ ತಿನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಜೋರು ಫ್ಲೇಮ್ ಒಳಗೆ ಇಟ್ಕೊಂಡ್ರೆ ಅದು ಕರೆಕ್ಟ್ ಹೊತ್ತು ಬಿಡ್ತೈತಿ. ಆದ್ರೆ ದೋಸೆ ಬರಂಗಿಲ್ಲ ರೀ ತವಿ ಬಿಟ್ಟು. ನೋಡಿರಿ ಮ್ಯಾಲೆ ಮುಚ್ಚಿ ಬಿಟ್ಟಿನಿ ನಾನು.
ನೋಡ್ತಿರ್ಬೋದು ಒಂದು 3 ಮಿನಿಟ್ ಬಿಡ್ರಿ ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ರಿ. ಅವಾಗ ಒಂದು ಚಲೋ ಕಲರ್ನು ಬರ್ತೈತೆ ರೀ ಮಸಾಲೆ ದೋಸೆಗತ್ಲೆ ಮತ್ತು ಪರ್ಫೆಕ್ಟಾಗಿ ಬೆಂದಿರ್ತೈತೆ ರೀ. ನೋಡ್ತೀರಿ ನಾನು ಈಗ ಹೇಳಕತ್ತೇನೆ ನೋಡಿರಿ, ನೀವು ಗ್ಯಾಸ್ ಜೋರು ಇಡೋದು ಬರಲಿಲ್ಲ ರೀ ದೋಸೆ ತನಕ ಹೋಗ್ಬೇಡ್ರಿ. ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಈ ದೋಸೆ ಬೇಯಿಸ್ಕೋಬೇಕಾಗ್ತೈತೆ ರೀ. ಎರಡೂ ಸೈಡ್ ಬೇಯಿಸ್ಕೋಬೇಕು ರೀ. ಮತ್ತು ಅದನ್ನು ಮೊದಲು ನೆನಪಿಟ್ಕೋರಿ, ಒಂದೇ ಸೈಡ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ. ದೋಸೆನ ಎರಡೂ ಸೈಡ್ ಬೇಯಿಸ್ಕೊಂಡ್ರೆ ಚಲೋ ಟೇಸ್ಟ್ ಬರ್ತೈತೆ ರೀ. ನೋಡ್ತಿರ್ಬೋದು ನಾನು ಎರಡೂ ಸೈಡ ಬೇಯಿಸ್ಕೊಂಡಿನಲ್ರಿ. ನೋಡಿರಿ ಎಷ್ಟು ಚಲೋ ಕಲರ್ನು ಬಂದೈತಿ. ಈ ರೀತಿ ಕಲರ್ ಬರ್ಬೇಕಂದ್ರೆ ಸಿಂಪಲ್ ರೀ, ಸಕ್ಕರೆ ಹಾಕಿಬಿಡ್ರಿ. ಕಲರ್ ಬೇಡ ನಮ್ಗೆ ಸಕ್ಕರೆ ಇಷ್ಟ ಇಲ್ಲ ಅಂದ್ರೆ ಸಕ್ಕರೆನ ಸ್ಕಿಪ್ ಮಾಡಿರಿ, ಕಲರ್ನು ಬರಂಗಿಲ್ಲ ರೀ. ನಿಮ್ಮ ಇಷ್ಟ. ವಿಡಿಯೋ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡ್ಕೊಂಡು ತಿನ್ನಿರಿ. ಯಾವ ರೀತಿ ಬಂದಿತ್ತು ಅನ್ನೋದು ಕಾಮೆಂಟ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.